ಸಿದ್ದರಾಮಯ್ಯನವರು ತಮ್ಮ 16ನೇ ಬಜೆಟ್ನಲ್ಲಿ ತವರು ಜಿಲ್ಲೆ ಟಿ ನರಸೀಪುರ ಕ್ರೀಡಾಂಗಣಕ್ಕೆ 6 ಕೋಟಿ ರೂಪಾಯಿ ಮೀಸಲಿಟ್ಟರು. ಈ ಬಗ್ಗೆ ನಿಮ್ಮ ಅಶ್ವವೇಗ ನ್ಯೂಸ್ ಸವಿಸ್ತಾರವಾದ ವರದಿಯನ್ನು ಕೂಡ ವಿತರಿಸಿತ್ತು. ಈಗ ಇಂಪ್ಯಾಕ್ಟ್ ಆಗಿದೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಇದು ಟಿ ನರಸೀಪುರ ಕ್ರೀಡಾಂಗಣಕ್ಕೆ ಬಜೆಟ್ನಲ್ಲಿ 6 ಕೋಟಿ ರೂಪಾಯಿ ಮೀಸಲಿಟ್ಟಿರುವಂಥದ್ದು. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ರಾಜ್ಯ ಬಜೆಟ್ನಲ್ಲಿ ಕ್ರೀಡಾಂಗಣಕ್ಕಾಗಿ 6 ಕೋಟಿ ರೂಪಾಯಿ ಮೀಸಲಿಟ್ಟರು. ಟಿ ನರಸೀಪುರದಲ್ಲಿ ಕ್ರೀಡಾಂಗಣದ ಸ್ಥಿತಿಯ ಗತಿಯ ಬಗ್ಗೆ ನಿಮ್ಮ ಅಶ್ವವೇಗ ನ್ಯೂಸ್ ಸವಿಸ್ತಾರವಾಗಿ ವರದಿಯನ್ನು ಬಿತ್ತರಿಸಿತ್ತು. ಇದರ ಬಗ್ಗೆ ಬೆಳಕನ್ನು ಚೆಲ್ಲಿತ್ತು. ಇದಾದ ಬಳಿಕ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ ಬಜೆಟ್ನಲ್ಲಿ ಕ್ರೀಡಾಂಗಣಕ್ಕೆ ವಿಶೇಷವಾಗಿ 6 ಕೋಟಿ ರೂಪಾಯಿ ಘೋಷಣೆಯನ್ನ ಮಾಡಿದ್ದಾರೆ. ಟಿ ನರಸೀಪುರದಲ್ಲಿ ಕ್ರೀಡಾಂಗಣ ಸರಿಯಿಲ್ಲ. ಟಿ ನರಸೀಪುರ ಅಂತ ಹೇಳಿದ್ರೆ ಸಾಕಷ್ಟು ಕ್ರೀಡಾಪಟುಗಳು ಇರುವಂಥದ್ದು. ಕ್ರೀಡಾಪಟುಗಳಿದ್ದಾರೆ. ಕ್ರೀಡೆಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಗ್ರಾಮೀಣ ಕ್ರೀಡೆಯನ್ನು ಖೋ-ಖೋ, ಕಬಡ್ಡಿ ಇಂತಹ ಕ್ರೀಡಾಪಟುಗಳು ಇರುವಂಥದ್ದು. ಆದರೆ ಅಲ್ಲಿ ಕ್ರೀಡಾಂಗಣ ಇತ್ತು, ಬಟ್ ಆ ನಿರ್ವಹಣೆ ಇರಲಿಲ್ಲ, ಸೂಕ್ತ ರೀತಿಯಲ್ಲಿ ವ್ಯವಸ್ಥೆ ಇರಲಿಲ್ಲ. ಇದರ ಬಗ್ಗೆ ನಿಮ್ಮ ಅಶ್ವವೇಗ ನ್ಯೂಸ್ ಕಂಪ್ಲೀಟ್ ಆಗಿ ಕ್ರೀಡಾಂಗಣದ ಸ್ಥಿತಿಗತಿಯ ಬಗ್ಗೆ, ಜೊತೆಗೆ ವಿದ್ಯಾರ್ಥಿಗಳು ಮತ್ತು ಅಲ್ಲಿದ್ದಂಥ ಕ್ರೀಡಾಪಟುಗಳ ಬಗ್ಗೆ, ಕ್ರೀಡಾಪಟುಗಳ ಸಮಸ್ಯೆ ಏನಾಗಿದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ವರದಿಯನ್ನು ಬಿತ್ತರಿಸಿತ್ತು. ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು 6 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿದರು. ಅಲ್ಲಿಗೆ ಅಶ್ವವೇಗ ನ್ಯೂಸ್ಗೆ ಈಗ ಕ್ರೀಡಾಪಟುಗಳು ಜೊತೆಗೆ ಸ್ಥಳೀಯರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಒಂದು ಕಡೆ ಕ್ರೀಡಾಂಗಣಕ್ಕೆ ವಿಶೇಷವಾದ ಸೌಲಭ್ಯವನ್ನು ಕೊಡಬೇಕು, ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡಿದ್ರು. ಖೋ-ಖೋ ಮಹಿಳಾ ವಿಶ್ವಕಪ್ ವಿಜೇತೆ ಚೈತ್ರಾ ಸೇರಿದಂತೆ ಹಲವು ಕ್ರೀಡಾಪಟುಗಳು ಇದ್ರೂ ಕೂಡ ಕ್ರೀಡಾಂಗಣ ಇರಲಿಲ್ಲ. ಟಿ ನರಸೀಪುರದಲ್ಲಿ ಕ್ರೀಡಾಂಗಣಕ್ಕೆ ಒತ್ತಾಯಿಸಿ ಸಾಕಷ್ಟು ವರ್ಷಗಳಿಂದ ಹೋರಾಟ ನಡೀತಾ ಇತ್ತು. ಈ ಬಗ್ಗೆ ಸವಿಸ್ತಾರವಾಗಿ ನಿಮ್ಮ ಅಶ್ವವೇಗ ನ್ಯೂಸ್ ವರದಿಯನ್ನು ಬಿತ್ತರಿಸಿತ್ತು. ಸಿಎಂ ಗಮನವನ್ನು ಕೂಡ ಸೆಳೆದಿತ್ತು. ಈಗ ಸಿದ್ದರಾಮಯ್ಯನವರು ಖುದ್ದಾಗಿ ಬಜೆಟ್ನಲ್ಲಿ 6 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಖೋ-ಖೋ ಮಹಿಳಾ ವಿಶ್ವಕಪ್ ವಿಜೇತೆ ಚೈತ್ರಾ ಕೂಡ ಇದೇ ಟಿ ನರಸೀಪುರದವರು, ಮೈಸೂರು ಜಿಲ್ಲೆಯವರು. ಅವರು ಹೇಳ್ತಾ ಇದ್ರು, ಅಶ್ವವೇಗದ ಜೊತೆ ಚೈತ್ರಾ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕೇವಲ ಅವರ ಒಂದೇ ಗ್ರಾಮದಲ್ಲಿ 400ಕ್ಕೂ ಹೆಚ್ಚು ಖೋ-ಖೋ ಪ್ಲೇಯರ್ಸ್ ಇದ್ದಾರೆ ಅಂತ. ಇನ್ನು ತಾಲೂಕು ವೈಸ್ ನೀವು ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಮಂದಿ ಇರ್ತಾರೆ ಅಂದರೆ. ಇಡೀ ಸೌತ್ ಇಂಡಿಯಾದಿಂದ ಖೋ-ಖೋವನ್ನು ಪ್ರತಿನಿಧಿಸಿದಂಥ ಏಕೈಕ ಆಟಗಾರ್ತಿ ಅಂದರೆ ಚೈತ್ರಾ. ಅಂದರೆ ಕರ್ನಾಟಕದಿಂದ ಮಾತ್ರ ಚೈತ್ರಾ ಆಯ್ಕೆಯಾಗಿದ್ದು ಸೌತ್ ಇಂಡಿಯಾದಿಂದ. ಇಂತಹ ಕ್ರೀಡಾಪಟುಗಳಿದ್ದರು, ಇಂತಹ ಪ್ರತಿಭೆಗಳಿದ್ದರೂ ಆ ತಾಲೂಕಿನಲ್ಲಿ ಕ್ರೀಡಾಂಗಣ ಇರಲಿಲ್ಲ. ಹೀಗಾಗಿ ಅಶ್ವವೇಗ ನ್ಯೂಸ್ ಒಂದು ಸವಿಸ್ತಾರವಾಗಿ ವರದಿಯನ್ನು ವಿಸ್ತರಿಸಿತ್ತು. ಜೊತೆಗೆ ಅಲ್ಲಿದ್ದಂಥ ಕ್ರೀಡಾಪಟುಗಳು, ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು, ಕ್ರೀಡಾಂಗಣಕ್ಕೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡಿದರು, ಹೋರಾಟವನ್ನು ಮಾಡಿದರು, ಜಾಥಾವನ್ನು ನಡೆಸಿದರು. ಇದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ನಿಮ್ಮ ಅಶ್ವವೇಗ ನ್ಯೂಸ್ ವರದಿಯನ್ನು ಬಿತ್ತರಿಸಿತ್ತು. ಈಗ ಸಿದ್ದರಾಮಯ್ಯನವರು ಕೂಡ ತಮ್ಮ ಬಜೆಟ್ನಲ್ಲಿ 6 ಕೋಟಿ ರೂಪಾಯಿ ಕ್ರೀಡಾಂಗಣಕ್ಕೆ ಮೀಸಲಿಟ್ಟಿದ್ದಾರೆ.